ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಇಲ್ಲಿ ಜಾತ್ರೆ ಒಳಗೆ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ. ನಾನು ಮತ್ತು ಪಿಲ್ಲು ಬಂದಿರಿ, ಇನ್ನೊಬ್ರು ಬಂದಿದ್ದಾರೆ. ಬಟ್ ಅವ್ರು ವಿಡಿಯೋದೊಳಗೆ ಅಲೋ ಮಾಡೋಂಗಿಲ್ಲ, ಹಾಗಾಗಿ ನಾ ಮತ್ತು ಪಿಲ್ಲು ಅಷ್ಟೇ ಬರ್ತೀರಿ ವಿಡಿಯೋದೊಳಗೆ. ಸೊ ಬರ್ರಿ ಫ್ರೆಂಡ್ಸ, ಕೊನೆವರೆಗೂ ನೋಡಿರಿ ಏನೆಲ್ಲ ತೊಗೋತೀವಿ ಅಂತೇಳಿ. ಆದಷ್ಟು ಸ್ವಲ್ಪ ವಿಡಿಯೋನ ಶೇರ್ ಮಾಡ್ತೀನಿ ನೋಡಿರಿ. ಇಲ್ಲಿಂದನೇ ಶುರು ಆಗೈತೆ ರೀ ಫ್ರೆಂಡ್ಸ. ಏನು ತೊಗೊಂಡಿನಿ ಅಂತೇಳಿ ಎಲ್ಲ ಅಷ್ಟು ಮನೆಯಾಗನೇ ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಈ ಥರ ಶಾಪಿಂಗ್ ಬರೋದು ಭಾಳ ಕಡಿಮೆ ನೋಡಿರಿ. ಹಾಗಾಗಿ ಬಂದಾಗ ತೊಗೊಂಡಿದ್ದು ಸ್ವಲ್ಪ ನಿಮಗೂ ಕ್ಯೂರಿಯಾಸಿಟಿ ಇರ್ತದಂತ ಹೇಳಿ. ಏನಿಲ್ಲ ರೀ, ಮನೆ ಸಾಮಾನ್ಯ ತೊಗೊಳತ್ತೀನಿ, ಜಾಸ್ತಿ ಏನಿಲ್ಲ. ಸೊ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಫ್ರೆಂಡ್ಸ. ಇಲ್ಲಿಂದ ಜಾತ್ರೆ ಶುರು ಆಗ್ತದೆ. ಸೊ ಬರ್ರಿ, ವಿಡಿಯೋನು ಇಲ್ಲಿಂದನೇ ಶುರು ಮಾಡಕತ್ತೀನಿ, ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. 10 ರೂಪಾಯಿ ಅಂತ್ರಿ ಇಲ್ಲಿ ಕಲ್ಲಂಗಡಿ ಜ್ಯೂಸ ಮತ್ತು ಟರ್ಬೂಜ್ ಜ್ಯೂಸ. ಯಾವ್ದ್ಯಾಕೆ ತಗೋರಿ, ಟರ್ಬೂಜ್ ಇಲ್ರಿ ಫ್ರೆಂಡ್ಸ, ಬರೀ ಪೈನಾಪಲ್ಲ ಮತ್ತು ಕಲ್ಲಂಗಡಿ ರೀ. ಅಯ್ಯ ಕರ್ಬೂಜ ಐತಿ 10 ರೂಪಾಯಿ ಅಂತ್ರಿ. ಗ್ಲಾಸ್ ಸಣ್ಣ ಅದಾವು, 3 ಜನ. ಕಲ್ಲಂಗಡಿ ಇದೈತಲ್ಲ, ಪರವಾಗಿಲ್ರಿ, ಓಕೆ ಐತಿ. ಅಲ್ಲಿಂದ ಜ್ಯೂಸ್ ಕುಡ್ಕೊಂಬಂದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ, ಇಲ್ಲೇ ಹೋಗ್ತಾ ರೋಡ್ ಸೈಡನ್ನೇ ಇವು ಸೆಲ್ಫಿ ಸ್ಟಿಕ್ಗಳ್ರಿ ಹಚ್ಚಿದ್ರು ನನ್ನ ಹತ್ರ. ಈಗ ಸೆಲ್ಫಿ ಸ್ಟಿಕ್ ಇಲ್ಲ, ಟ್ರೈಪಾಡು ಕೂಡ ಅದು ರಿಂಗ್ ಮ್ಯಾಕಿಂದು ಹೊಡೆದೈತಿ. ವಿಡಿಯೋ ಮಾಡ್ಬೋದು, ಬಟ್ ಸ್ವಲ್ಪ ಸೆಲ್ಫಿ ಸ್ಟಿಕ್ ಇದ್ರೂ ಪರವಾಗಿಲ್ಲ. ಕಿಚನ್ದಾಗದು ನನಗೆ ಸ್ವಲ್ಪ ಆರಾಮ್ಸೆ ರೆಸಿಪಿ ಅದು ಶೇರ್ ಮಾಡೋಕ್ಕೆ ಬರುತ್ತಂತೇಳಿ. ಟ್ರೈಪಾಡ್ಲಿ ಅಷ್ಟು ನನಗೆ ಆಗಲ್ಲ ಆಗೈತ್ರಿ. ಹಾಗಾಗಿ ಸ್ವಲ್ಪ ತೊಗೊಂಡ್ರಾಯ್ತು ಅಂತೇಳಿ ನೋಡತ್ತೀನಿ. ಅಂಗಡಿಗೆ ಹೋಗಿ ತೊಗೊಂಡ್ರೆ ಚಲೋ ಕ್ವಾಲಿಟಿ ಸಿಗ್ತಾವೆ, ಮತ್ತು ಇಲ್ಲಿ ಎಂಥವು ಸಿಗ್ತಾವೇನು ಅಂತೇಳಿ ಆಮೇಲೆ ಡೌಟು ಕೂಡ ಆಗಕತ್ತು. ನೋಡಮ್ಮಂತ ತೊಗೊತೀನೋ ಇಲ್ಲ ಅಂತ ಹೇಳಿ. ಅದು ನನಗೆ ಟ್ರೈಪಾಡಿಗೆ ಹಾಕಿ ರೂಢಿ, ಸೆಲ್ಫಿ ಸ್ಟಿಕ್ಕಿಗೆ ಕ್ಯಾಮರಾ ಅಷ್ಟು ನನಗೆ ರೂಢಿ ಇಲ್ಲ ನೋಡ್ರಿ. ಹಾಗಾಗಿ ಮತ್ತು ಅವರು ಸೆಟ್ ಮಾಡಿಕೊಟ್ರು ನೋಡ್ರಿ. ನೋಡ್ತಾ ಇದ್ದೆ ಹೆಂಗೆ ಬರ್ತದೆ ಏನಿಲ್ಲ ಅಂತೇಳಿ. 2 ನಮೂನಿ ಇತ್ತು ಈ ಒಂದು ಸೆಲ್ಫಿ ಸ್ಟಿಕ್ನೊಳಗೆ. ಒಂದು ಬ್ಲೂಟೂತ್ ಕನೆಕ್ಟಿಂದ ಇತ್ತು ರೀ, ಇನ್ನೊಂದು ವಿತೌಟ್ ಬ್ಲೂಟೂತ್ ಕನೆಕ್ಟ್ ಇತ್ತು. ಸ್ಟಾರ್ಟಿಂಗ್ ನೋಡಿದ್ದು ವಿತೌಟ್ ಬ್ಲೂಟೂತ್ ಕನೆಕ್ಟಿಂದು. ಇದು ನೋಡಿರಿ ಬ್ಲೂಟೂತ್ ಕನೆಕ್ಟಿಂದ ನೋಡಿರಿ ಫ್ರೆಂಡ್ಸ್. ಇದು ಸ್ವಲ್ಪ ಲೆಂತೂ ಜಾಸ್ತಿ ಇತ್ತು, ಆಮೇಲೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ಕೈಯೊಳಗೆ. ಇದು ಬ್ಲೂಟೂತ್ ಕನೆಕ್ಟ್ ಇದ್ದಿದ್ದು 3,500 ಅಂತ ಹೇಳಿದ್ರಿ. ಮತ್ತು ಇದು ಕೆಳಗಡೆ ಸ್ಟ್ಯಾಂಡ್ ಥರನೂ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತು. ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ನನಗೆ ಮೊಬೈಲ್ ಏನೈತೆ ನೋಡ್ರಿ, ಅದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊ ಕೆಳಗಡೆ ಅದು ಈಗ ಚಾರ್ಜರ್ ಬಾಜುಗೆ ಅದು ಹೋಲ್ ಥರ ಏನು ಇರ್ತೈತೆ ನೋಡ್ರಿ, ನನಗೆ ಆ ಥರ ಇರಲಿಲ್ಲ. ನನ್ನ ಮೊಬೈಲಿಗೆ ಅದು ಆಪ್ಷನ್ ಇಲ್ಲ. ಸೊ ಹಾಗಾಗಿ ಅದೇ ನನಗೆ ಯೂಸೂ ಕೂಡ ಆಗೋಲ್ಲ. ಮತ್ತು ಬೇರೆ ಯಾರ್ದಾದ್ರೂ ಫೋನ್ಗೆ ಯೂಸ್ ಆಗುತ್ತಂದ್ರೂ ಕೂಡ ನಾನೇ ಯೂಸ್ ಮಾಡೋದು, ನನಗೆ ಬೇಕಾಗೈತಿ. ಮನ್ಯಾಗ ಬೇರೆದವ್ರು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ತೊಗೋಬೋದಾಗಿತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೇ ಇಲ್ಲೋ ಅಂತ ಹೇಳಿ ನೀವು ನೆಕ್ಸ್ಟ್ ವ್ಲಾಗ್ದೊಳಗೆ ನೋಡ್ಬೋದು. ಡೇ ಟೈಮ್ದಾಗ ಹೋಗಿದ್ದೀವಿ ನೋಡ್ರಿ ಫ್ರೆಂಡ್ಸ. ನಾವು ಪಿಲ್ಲನು ಕೂಡ ಜೊತೆಗಿದ್ದ. 2 ನಮೂನಿಯೂ ಕೂಡ ಇಲ್ಲಿ ಇದ್ದವು. ಸೊ ಇವಾಗ ಮುಂದೆ ಹೆಂಗೆ ಜಾತ್ರೆ ನೋಡೋಣಂತ. ಈ ಜಾತ್ರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಕಿವೇನೂ ಕೂಡ ಇದ್ದು ನೋಡ್ರಿ ಇಲ್ಲಿ. ಈ ವರ್ಷ ಕಿವೇನು ಅಷ್ಟೊಂದೇ ನಂಗೆ ಯಾಕೋ ಲೈಕ್ ಅಂತ ಅನ್ನಿಸ್ಲಿಲ್ಲ. ಹೋದ ವರ್ಷ ಚೆನ್ನಾಗಿದ್ದವು, ಒಂದು ಜೊತೆ ತೊಗೊಂಡಿದ್ದೆ, ನೀವು ಕೂಡ ನೋಡಿರ್ತೀರಿ. ಜುಮ್ಕಿನೇ ಕನೆಕ್ಷನ್ ಬಂದಿದ್ದು ನೋಡ್ರಿ ಎಲ್ಲನೂ ಕೂಡ ಇಲ್ಲಿ. ಸೊ ಬರ್ರಿ ಹಾಗೆ ಮುಂದೆ ಜಾತ್ರೆ ನೋಡೋಣಂತ ಹೋಗಿ. ಬಳೆಗಳು ನೋಡ್ರಿ, ಡೇದೊಳಗೂ ಕೂಡ ಲೈಟ್ ಅದೆಲ್ಲ ಹಚ್ಚಿದ್ರು, ಹಾಗಾಗಿ ಈ ಥರ ಚಮಕಾಸಕತ್ತಿದ್ದು ನೋಡ್ರಿ. ನಾವು ಚಮಕಾಸ್ತಾವು ಚಮಕ್ ಅಂತ ಹೇಳ್ತೀವಿ. ಪಳ ಹೊಳಿತಾ ಇದ್ದು ನೋಡ್ರಿ ಫ್ರೆಂಡ್ಸ. ನಾವು ಇವಾಗ ಸ್ವಲ್ಪ ಇದು ಮನೆಗೆ ಏನಾದರೂ ಐಟಮ್ಸ್ ತೊಗೊಂಡ್ರೆ ಆಯಿತು ಅಂತೇಳಿ ಗರ್ ಸಂಸಾರ ಅಂತ ಇರ್ತಾರೆ, ಅಲ್ಲಿ ಬಂದೀವಿ ನೋಡ್ರಿ. ಸೊ ಈ ಥರದ ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ಕೂಡ ಇಲ್ಲಿ ಸಿಗ್ತಿರ್ತಾವ್ರಿ. ಬಟ್ ನನಗೆ ಬೇಕಾಗಿರುವಂಥದ್ದೇ ಇಲ್ಲಿ ಸಿಗಲಿಲ್ಲ. ಇಲ್ಲಿ 10 ರೂಪಾಯಿಗೆ ನೋಡಿರಿ ಫ್ರೆಂಡ್ಸ್, ಏನೇನು ತೊಗೊಳ್ಳಿ ನೀವು 10 ರೂಪಾಯಿ ಅಂತ ಇತ್ತು ಇಲ್ಲೆಲ್ಲ. ಮತ್ತು ಈಗ ಸಣ್ಣ ಈ ಥರ ಪ್ಲಾಸ್ಟಿಕ್ ಡಬ್ಬಿಗಳು ಮತ್ತು ಕಪ್ಗಳು, ಈ ಮನೆ ನಾವು ಕಸ ಹೊಡೆದು ಸುಪ್ಲಿ ಅಂತ ಏನು ಹೇಳ್ತೀವಿ ನೋಡ್ರಿ, ಅದನ್ನು ಅಂಥವು ಸಾಕಷ್ಟು ಪ್ಲಾಸ್ಟಿಕ್ ಐಟಮ್ಗಳೂ ಕೂಡ ಇಲ್ಲಿ ಇದ್ದು ನೋಡ್ರಿ. ಕಂಪಸ್ ಇದೇನು ನೋಡ್ದೇನು ರೀ, ಮತ್ತು ಅದೇನು ಉಪಯೋಗ ಇಲ್ಲ ನಂಗಂತ ಅನಿಸಿತ್ತು. ನನ್ನ ಮಗ ತಂದು ಪುರ್ಸೊತ್ತಿಗೆಲ್ಲ ಮುರಿದು ಬಿಡ್ತಾನೆ. ಸಾಬಾನಿಡೋ ಡಬ್ಬಿಗಳು ಮತ್ತು ಈ ಥರ ಮೈ ಉಜ್ಜಿಸ್ಕೊಳೋದು ಗುಂಜ,
ಏನೇನೋ ಇದ್ದವು ರೀ. ನಾನೇನು ತೊಗೊಂಡಿನಿ ಅಂತೇಳಿ ನಿಮ್ಗೆ ನಾನು ಶೇರ್ ಮಾಡ್ಕೊತೀನಿ. ಜಾತ್ರೆ ಅಂತಂದ್ರೆ ಒಂಥರ ಖುಷಿ ಹಬ್ಬ ನೋಡ್ರಿ. ಇದಿಷ್ಟೇ ಸಣ್ಣದು, ಎಷ್ಟು ಕ್ಯೂಟಾಗೈತೆ ನೋಡಿರಿ ಫ್ರೆಂಡ್ಸ್. ಇದಕ್ಕೆ 10 ರೂಪಾಯಿ ಒಂದು. ಏನಾದರೂ ಸ್ವಲ್ಪ ಮಸಾಲ ಐಟಮ್ಗಳನ್ನ ಇಟ್ಕೋಬೋದು. ಬಟ್ ನನಗೆ ನಮ್ಮ ಶ್ರದ್ಧಾ ಜೈನ್ ಸಿಸ್ಟರ್ ಅವರು ಕೂಡ ಕೊಟ್ಟು ಕಳಿಸಿದ್ರು ನೋಡ್ರಿ, ಅದು ನನಗೆ ಯೂಸ್ಫುಲ್ ಆಗೈತಿ. ಹಾಗಾಗಿ ನಾನು ತೊಗೊಳ್ಳಿಲ್ಲ. ಬಟ್ ಯೂಸ್ ಮಾಡ್ಕೊಳೋರಿಗೆ ಭಾಳ ಚಲೋ ನೋಡ್ರಿ. ಗಟ್ಟಿಮುಟ್ಟಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇತ್ತು. 10 ರೂಪಾಯಿಗೆ ಪರವಾಗಿಲ್ಲ ಅಂತ ಅನಿಸಿತು. ಇಲ್ಲಿ ಈ ಥರದ್ದೆಲ್ಲ ಪಾತ್ರೆಗಳನ್ನು ಕೂಡ ಅಲ್ಲೇ ಇದ್ದು ನೋಡ್ರಿ. ಅದಾದ್ಮ್ಯಾಗ ಇಲ್ಲಿ ಮುಂದೆ ಬಂದು ನೋಡ್ರಿ ಫ್ರೆಂಡ್ಸ, ಕಮ್ಮಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟಿಗೆ ಇಲ್ಲಿ ಟಾಪ್ಗಳು ಇದ್ದು ನೋಡ್ರಿ ಫ್ರೆಂಡ್ಸ. ನಾವು ಇನ್ನೂ ಅವ್ರು ಹೇಳಿದ ರೇಟಿನ್ಕಿನ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಕೇಳ್ತಾ ಇದ್ವಿ ನನ್ನ ಜೊತೆಗೆ ಬಂದವರು ಮತ್ತು ನಾನು. ಅದೇನಾಗ್ಬಿಡ್ತಂದ್ರೆ ಅವರು ಇಲ್ಲರಿ ನಮ್ಗೆ ಇದು ಒಲಿಗೋಲಿನ ಬರೋಂಗಿಲ್ಲ, ಸುಮ್ಮ ಲಾಟ್ನ್ಯಾಗ ಟಾಪ್ಗಳು ಅದಾವೆ ಅಂತೇಳಿ ನಾವೆಲ್ಲ ಬಿದ್ದ ರೇಟಿನ್ಕಿನ ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾಯಿದ್ರು. ಸೊ ಲಾಭ ಇಲ್ಲದೆ ಯಾರೂ ಮಾಡಲ್ಲ, ಬಟ್ ಆದರೂ ಪರವಾಗಿಲ್ಲ ಅಂತ ಅನಿಸಿತು. ಎಷ್ಟು ದುಡ್ಡು ಕೊಟ್ವಿ ನಾವು, ಮತ್ತು ಅದಕ್ಕೆ ನಾವು ಎಷ್ಟು ತೊಗೊಂಡ್ವಿ, ಯಾವ ಥರ ತೊಗೊಂಡ್ವಿ ಅಂತೇಳಿ ನಾನು ನಿಮಗೆ ಬರೋವಂಥ ಬ್ಲಾಗ್ದೊಳಗೆ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ. ನೋಡ್ತಾ ಇರ್ರಿ, ಕೊನೆಯವರೆಗೂ ಸಪೋರ್ಟ್ ಮಾಡ್ತಾ ಇರ್ರಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗಂತೂ ಭಾಳ ಅಂದ್ರೆ ಭಾಳನೇ ಅವಶ್ಯಕತೆ ಐತಿ. ಯಾಕಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಬೇಕು ನೋಡಿರಿ ಫ್ರೆಂಡ್ಸ. ನೀವು ಅದನ್ನು ಕೊಡ್ತೀರಿ ಅಂತ ಕೇಸಿ ನಾನು ಭಾವಿಸ್ತೀನಿ. ಅದಾದ್ಮ್ಯಾಗ ಇಲ್ಲಿ ನೋಡ್ರಿ 10 ರೂಪಾಯಿಗೆ ಸೇಲ. ಇಲ್ಲಿ ಕೂಡ ಬಂದ್ವಿ ನಾವು. 10 ರೂಪಾಯಿ ಸೇಲ್ ಅನ್ನೋದು ಅಷ್ಟೇ 10 ರೂಪಾಯಿ ಅಂತ ಅನ್ನಿಸ್ತೈತ್ರಿ. ಆದರೆ ನೀವು ಅದನ್ನು ತೊಗೊತ ಹೋದಂಗೆಲ್ಲ 10 ರೂಪಾಯಿ ಹೋಗಿ ಅದು 100 ರೂಪಾಯಿ 150 ರೂಪಾಯಿವರೆಗೂ ಕೂಡ ಆಗಿಬಿಡ್ತೈತೆ ನೋಡಿರಿ ಫ್ರೆಂಡ್ಸ. ಸುಮ್ಮನೆ ಹಂಗೆ ನೋಡಿ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ತೊಗೊಂಡೆ. ನನಗೊಂದು 2-3 ಥಿಂಗ್ಸ್ ಬೇಕಾಗಿದ್ದು, ಅದನ್ನು ಕೂಡ ಇಲ್ಲಿ ತೊಗೊಂಡೆ ನಾನು. ಮತ್ತು ಒಂದೇ ಕಡೆ ಬೇರೆ ಇನ್ನೂ ಏನಾದರೂ ಬೇಕಾಗಿದ್ದು ಬೇರೆ ಕಡೆ ಬೇರೆ ಥರದ್ದು ಸಿಗ್ತಾವ ಏನೋ ಅಂತ ಕೇಸಿ ನೋಡ್ಬೇಕಂತ ಅಂದ್ಕೊಂಡು ಅಷ್ಟೇ ತೊಗೊಂಡು ದುಡ್ಡು ಕೊಟ್ಟೆ. ಮುಂದೆ ಬಂದರೆ ಇಲ್ಲಿ ಎಲ್ಲ 100 ರೂಪಾಯಿ 200 ರೂಪಾಯಿ ಪರ್ಸ್ಗಳಿದ್ದು ನೋಡಿರಿ ಫ್ರೆಂಡ್ಸ. ಮತ್ತು ಹ್ಯಾಂಡ್ ಬ್ಯಾಗ ಮತ್ತು ಹಿಂಗತ್ತೆ ಸೈಡ್ಗೆ ಹಾಕೋಣೋ ಬ್ಯಾಗನ್ನು ಕೂಡ ಇದ್ದವು ಇಲ್ಲಿ. ಈ ಕಡೆಲ್ದು 200, ಈ ಕಡೆ ಒಂದು 100 ರೂಪಾಯಿ. 100 ರೂಪಾಯಿದ್ದು ಐತಿ, 200 ರೂಪಾಯಿದ್ದು ಐತಿ ಸದ್ಯಕ್ಕೆ ನನ್ನ ಬಲ್ಯಾಕ. ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಆಗೋ ಥರ ನನ್ನ ಹತ್ರ ಬ್ಯಾಗ್ಸ್ಗಳು ಇಲ್ಲ. ನಾನು ಲಾಸ್ಟ್ ಟೈಮ್ನು ಕೂಡ ಕ್ರೀಮ್ ಕಲರ್ದು 200 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ ರೀ ನಾನು. ಅದೇ ಥರ ಕ್ವಾಲಿಟಿನೇ ಇಲ್ಲಿದ್ದು, ಬಟ್ ಕಲರ್ ಅದೆಲ್ಲ ಕೂಡ ಬೇರೆ ಬೇರೆ ಥರ ಇದ್ದವು. ನನಗೇನು ಅಷ್ಟು ಲೈಕ್ ಅಂತ ಅನ್ನಿಸ್ಲಿಲ್ಲ. ಅದು ಬೇರೆ ಕಡೆ ಹೋದಾಗ ಚಲೋ ಕ್ವಾಲಿಟಿ ನನಗೆ ಕಂಫರ್ಟಬಲ್ 2-3 ಇದ್ರೂ ನನಗಷ್ಟು ಇದು ಆಗವಲ್ಲವು ರೀ, ಮೊಬೈಲ್ ಇಡೋದಕ್ಕೆ ಮತ್ತು ಅಮೌಂಟ್ ಅದು ಇಟ್ಕೊಂಡು ಹೋಗೋದಕ್ಕೆ. ಸೊ ನೆಕ್ಸ್ಟ್ ಎಲ್ಲಾದರೂ ಒಳ್ಳೆ ಕಡೆ ತೊಗೊಂಡ್ರೆ ಆಯಿತು ಅಂತೇಳಿ ಜಸ್ಟ್ ನೋಡಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನೋಡಿರಿ. ಅದಾದ್ಮ್ಯಾಗ ಮತ್ತು ಇಲ್ಲಿ ನೋಡಿರಿ ಬಿಸ್ಕಿಟ್ 60 ರೂಪಾಯಿಗೆ ಪಾವು ಕಿಲೋ ಮತ್ತು 100 ರೂಪಾಯಿಗೆ ಅರ್ಧ ಕಿಲೋ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಬಿಸ್ಕಿಟ್ ಪಿಲ್ಲು ಬೇಕಂತಂದ. ನೋಡೋಕ್ಕೂ ಒಂಥರ ಚೆನ್ನಾಗಂತ ಅನ್ಸಕತ್ತಿದ್ವು. ಟೇಸ್ಟ್ ನೋಡಿದೆ, ಟೇಸ್ಟ್ ನೋಡಿ ಪರವಾಗಿಲ್ಲ ಅಂತ ಅನ್ಸಿತ್ತು ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಮತ್ತು ನೋಡಿರಿ ನಮ್ಮ ಜೊತೆ ಬಂದವರು ಕೂಡ ಇವನ್ನೇ ತೊಗೊಂಬಿಡಮ್ಮ ಅಂತ ಅನ್ನಕತ್ತಿದ್ರು. ಪಿಲ್ಲುಗೂ ಟೇಸ್ಟ್ ಕೊಟ್ಟೆ ನೋಡು, ಅವನು ಇದು ಚಲೋ ಐತೆ ಮಮ್ಮಿ ತೊಗೊಳಮ್ಮ ಅಂತಂದ. ಹಾಗಾಗಿ ಮಿಕ್ಸ್ ತೊಗೊಂಡಿನಿ ರೀ ನಾನು 100 ರೂಪಾಯಿದೊಳಗೆ. ಅವು ಒಂಚೂರು ಇವಂಚೂರು ಎಲ್ಲನೂ ಕೂಡ ಮಿಕ್ಸ್ ತೊಗೊಂಡು 100 ರೂಪಾಯಿ ಕೊಟ್ಟೆ ನೋಡಿರಿ. ಆ ಕಡೆ ಸೈಡಿಗೆ ಮಕ್ಕಳಿಗೆ ಡೈಲಿ ಯೂಸಿಗೆ ಟೀ ಶರ್ಟ್ಗಳು ಆಫ್ ಇದ್ದು ಫುಲ್ ಇದ್ದು ಚೆನ್ನಾಗಿದ್ದು ರೀ. ಬಟ್ ನಮ್ಮ ಪಿಲ್ಲುನ ಸೈಜ್ ಇರಲಿಲ್ಲ. 100 ರೂಪಾಯಿಗೆ 4 ಅಂತಂದ್ರು ಅವರು. ಮತ್ತು 5 ಕೊಡ್ತಿದ್ರೇನೋ, ಬಟ್ ಸೈಜು ಇದಿರಲಿಲ್ಲ ನಮ್ಮ ಪಿಲ್ಲುನು. ಹಾಗಾಗಿ ಅಪ್ಪ ಅನ್ನಂಗಾಯಿತು. 100 ರೂಪಾಯಿಗೆ 5 ಅಂದ್ರೆ ಪರವಾಗಿದ್ದಿಲ್ಲ ನೋಡಿರಿ. ಅದಾದ್ಮ್ಯಾಗೆ ಇನ್ನೂ ಒಂದು ಸ್ವಲ್ಪ ಐಟಮ್ಸನ್ನು ತೊಗೊಂಡ್ರು ನನ್ನ ಜೊತೆಗೆ ಬಂದವರು ಕೂಡ. ಮತ್ತು ಇವಾಗ ನೋಡಿರಿ ಮುಂದೆ ಬಂದು ಇಲ್ಲಿ ನಾವು ಚುರುಮುರಿ ತೊಗೊತಾ ಇದ್ವಿ ನೋಡಿರಿ. ಸಾರಿ ಜಾತ್ರೆಗೆ ಬಂದಾದ್ಮ್ಯಾಗ ಪಳಾರ್ ಅಂತೇಳಿ ಸಣ್ಣವರಿದ್ದಾಗ ಕಂಪಲ್ಸರಿ ನಮ್ಮವ್ವ ಹಾಕಿಸ್ಕೊಂಬರ್ತಿದ್ಲು. ಆ ಪಳಾರ್ ತೊಗೊಳತ್ನ್ಯಾಗ ಆ ಟೇಸ್ಟ್ ನೋಡ್ತಿದ್ವಿ ನೋಡಿರಿ. ಅದೇ ಥರನೇ ಇದ್ದು ನೋಡಿರಿ. ಸಣ್ಣವರಿದ್ದಾಗೆ ನೆನಪು ಬಂತು. ವಿಡಿಯೋ ಯಾಕೆ ಮಾಡತ್ತೀರಿ ಅಕ್ಕಾರ ಅಂತ ಅವ್ರು ಕೇಳಕತ್ತಿದ್ರು ನೋಡಿರಿ. ಅದಕ್ಕೆ ಹೇಳತ್ತಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ ಐತ್ರಿ ಅಂತೇಳಿ. ಹೌದ್ರಿ ನಾವು ಬರ್ತೀವಾಡ್ರಿ, ಈಗ ನಮ್ಮ ಚುರುಮುರಿನೂ ತೊಗೊರಿ, ನಮ್ಮ ಚುರುಮುರಿನೂ ವಿಡಿಯೋ ಮಾಡಿರಿ ಎಲ್ಲರೂ ನೋಡ್ತಾರಂತ ಹೇಳ್ತಾಯಿದ್ರು. ಸೊ ಈಗೆಲ್ಲ ಸ್ವಲ್ಪ ಧೂಳು ಅದು ಇದು ಡಸ್ಟ್ ಅಲರ್ಜಿ ಅಂತ ಕೇಸಿ ನಾವು ಹೇಳ್ತಾ ಇರ್ತೀವಿ. ಆದರೆ ಸಣ್ಣವರಿದ್ದಾಗ ಜಾತ್ರೆ ಒಳಗೆ ಇದೇ ಥರದ್ರೊಳಗನೆ ನಾವು ಜಾಸ್ತಿ ತೊಗೊಳ್ತಾ ಇದ್ದಿದ್ದು. ಬಜ್ಜಿ ಅಂಗಡಿ, ಬಜ್ಜಿ ಜಿಲೇಬಿ ಅಂಗಡಿ ಈ ಥರದ್ದು ನಾವು
ಪಳಾರ ಅಂಗಡಿ ಅಂತ ಕರಿತೀವಿ ನೋಡ್ರಿ. ಬೆಂಡು ಬೆಸತ್ತು ಎಲ್ಲ ಜಾಸ್ತಿ ಇರ್ತಿದ್ವು ಅವಾಗ ಅಲ್ಲಿ. ಇಲ್ಲಿ ಸ್ವಲ್ಪ ಆ ಥರದ್ದಿಲ್ಲ, ಬರೀ ಎಲ್ಲ ಖಾರ ಡಾಣಿ ಈ ಥರದ್ದು ಜಾಸ್ತಿ ಇರುವಂಥವು ನೋಡ್ರಿ. ನಾನು ಪಳಾರ ತೊಗೋಬೇಕು, ನನಗೂ ಒಟ್ಟು ಈ ಥರದ್ದು ತೊಗೋಬೇಕಂತ ಅನ್ನಿಸ್ತಾ ಇತ್ತು. ಅದೊಂದು ಜಾತ್ರೆ ಫೀಲಾಗಿ ಕೊಡ್ತೈತೆ ನೋಡ್ರಿ. ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅದೊಂದು ಪಾವು ಕಿಲೋ ತೊಗೊಂಡೆ ನಾನು. ಮತ್ತು ಒಂದು ಸೇರು ಚುರುಮುರಿ ತೊಗೊಂಡೆ ನೋಡ್ರಿ. ದುಡ್ಡು 30 ರೂಪಾಯಿ ಸೇರು ಎಷ್ಟ ಅಂದರು, ಈಗ ಅಷ್ಟು ನೆನಪಿಲ್ಲ. ತೊಗೊಂಡು ಮತ್ತು ಫೋನ್ಪೇನ ಮಾಡಿದೆ ನಾನು. ಸೊ ಅದ್ರ ಮಿಕ್ಸ್ ಬ್ಯಾಡ್ರಿ ಅಂತ ಅನ್ನೋದ್ರೊಳಗನೆ ಹಾಕಿಬಿಟ್ರು ಅವರು. ಸೊ ಪರವಾಗಿಲ್ಲ, ಇನ್ನೇನು ಮಾಡೋದು, ಮಿಕ್ಸ್ ಮಾಡೇ ತಿನ್ನೋದಲ್ಲ, ಹಾಗಾಗಿ ದುಡ್ಡು ಕೊಟ್ಟೆ ನಾನು. ಇಲ್ಲಿ ಮುಂದೆ ಬರುತ್ತಾ ಇರಬೇಕಾದ್ರೆ ಈ ಥರದ್ದೆಲ್ಲ ಇದ್ರ ಏನಂತ್ರಿ ಕುಂಡ್ಲಗಳದೆಲ್ಲ ನೋಡ್ಬೇಕಂತ ಅಂತ ಅಂದ್ಕೊಂಡೆ. ಫ್ಲವರ್ ಡಿಸೈನ್ ಅದೆಲ್ಲ ಚೆನ್ನಾಗಿ ಇರ್ತಾವೇನಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಥಿಂಕ್ ಮಾಡಿರೋ ರೀತಿ ಇರಲಿಲ್ಲ. ಅವೆಲ್ಲ ಓಲ್ಡ್ ಮತ್ತು ಜಾಸ್ತಿ ನೋಡಿದ ತಕ್ಷಣ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತಿದ್ವು. ನೋಡೋಕ್ಕೂ ಅಷ್ಟು ನನಗೆ ಖುಷಿನೇ ಅಂತ ಅನ್ನಿಸ್ಲಿಲ್ಲ. ಏನೇ ತೊಗೋಬೇಕಾದ್ರೂ ನಮ್ಮ ಮನಸ್ಸು ಉಲ್ಲಾಸ ಅನ್ನಿಸ್ಬೇಕು ನೋಡ್ರಿ. ಹಾಗಾಗಿ ಅವನ್ನ ತೊಗೊಳ್ಲಿಲ್ಲ ನಾನು. ಹಾಗೆ ಮುಂದೆ ಬಳೆ ಸೆಕ್ಷನ್ ನೋಡ್ರಿ. ಇಲ್ಲೆಲ್ಲ 100 ರೂಪಾಯಿ 150 ರೂಪಾಯಿ ಬಳೆಗಳಿದ್ವು. ರೊಕ್ಕ ಒಂದು ಇದ್ರೆ ಸಾಕು ನೋಡ್ರಿ ಜಾತ್ರೆಗೆ ಹೋಗ್ಬೇಕಂದ್ರೆ. ಅದ್ರಾಗ ಈ ಸೊಲ್ಲಾಪುರ ಜಾತ್ರೆ ಒಳಗಂತ್ರೂ ಯಪ್ಪ ರೊಕ್ಕ ಇತ್ತಪ್ಪ ಅಂದ್ರೆ ಈ ಜಾತ್ರೆ ಮಾಡೋಕೆ 10,000 ಇದ್ರೂ ಸಾಲಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಅಷ್ಟು ಎಲ್ಲನೂ ಕೂಡ ಈಗ ಚೋರ್ ಬಜಾರ್ ಅಂತಾರೆ ನೋಡ್ರಿ, ಆ ಥರ ಅಂತ ಹೇಳ್ಬೋದು ಈ ಸೊಲ್ಲಾಪುರ ಜಾತ್ರೆ ಅಂತಂದ್ರೆ. ಬಟ್ ಮನೆಗೆ ಬೇಕಾಗಿರುವಂಥದ್ದು ನನಗೆ ಅಷ್ಟು ಏನು ಸಿಗಲಿಲ್ಲ ರೀ ಫ್ರೆಂಡ್ಸ. ಹಾಗಾಗಿ ಅದೇ ಬೇಜಾರು. ಮತ್ತಿನ್ನೇನು ಮಾಡೋದು, ಬೇರೆ ಕಡೆ ನಾ ತೊಗೋಬೇಕು. ಬಟ್ ನೋಡ್ರಿ ಜಾತ್ರೆ ಅಂತಂದ್ರೆ ಸಿಕ್ಕಾಪಟ್ಟೆ ಜನರು ಎಲ್ಲ ಕಡೆ. ಸೊ ನನ್ನ ಮಗಳು ನೋಡ್ರಿ, ಆಕಿ ಸಾಲಿಂತ ಬಂದಿರಲಿಲ್ಲ. ನಾ ಮತ್ತು ಪಿಲ್ಲು ಹೋಗಿದ್ವಿ. ಯಜಮಾನ್ರು ನೋಡ್ರಿ, ಮತ್ತು ಅವ್ರದ್ದು ಸೂಟಿ ಇತ್ತು ಫ್ರೆಂಡ್ಸ. ಹಾಗಾಗಿ ಸ್ನೇಹಗೆ ಮತ್ತು ಫೋನ್ ಹಚ್ಚಿದೆ, ಸೂಟಿ ಐತ್ರಿ, ಒಂದು ಸ್ವಲ್ಪ ಸ್ನೇಹನ ಕರ್ಕೊಂಬರ್ರಿ, ಮನೆಯಾಗಿರ್ರಿ, ಒಂದು ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂತಂದೆ. ಯಜಮಾನ್ರು ಇಲ್ಲಿ ಆಗಲ್ಲ, ಅಲ್ಲೇ ನಿನ್ನ ಬಲ್ಲೇ ಬಿಟ್ಟು ಬರ್ತೀನಿ, ನನಗೆ ಬೇರೆ ಕಡೆ ಕೆಲಸ ಐತಿ, ಹೊರಗಡೆ ಹೋಗಬೇಕು ಅಂತಂದರು. ಅವ್ರ ಫ್ರೆಂಡ್ದು ಕಾರ್ ಅಂತ್ರಿ, ಫ್ರೆಂಡ್ದು ಕಾರ್ ತೊಗೊಂಡು ಬಂದಿದ್ದರು. ಬೇರೆ ಕಡೆ ಕೆಲಸ ಐತಿ ಹೋಗಬೇಕು ಅಂತ ಹೇಳಿ, ಸರಿ ಮತ್ತೆ ಇನ್ನೇನು ಮಾಡೋದು, ಮತ್ತು ಕಿನ್ನಿ ಕಡೆ ಡೈರೆಕ್ಟ್ ಕರ್ಕೊಂಬರ್ರಿ ಅಂತೇಳಿ ಅವರಲ್ಲಿ ಜಾತ್ರೆಯಾಗ ಇನ್ನೇನು ಆಗಿತ್ತು ನಮ್ಮದು. ಜಾಸ್ತಿ ಏನು ತೊಗೊಳೋದು ಏನು ಇರಲಿಲ್ಲ. ಬಟ್ ಆದರೂ ಇಲ್ಲೇ ಬಿಡ್ತೀನಿ ಅಂತಂದ್ರೆ ಇಲ್ಲೇ ಒಂಚೂರು ಅಡ್ಡಾಡಿದ್ವಿ ಮಕ್ಕಳು ಕರ್ಕೊಂಡು. ಇಲ್ಲಿ ಅಂತೂ ಭಾಗ್ಯಶ್ರೀ ವಡಾಪಾವ್ ಅಂತೇಳ್ರಿ, ಸೊಲ್ಲಾಪುರದೊಳಗೆ ಮಸ್ತ್ ಅಂದ್ರೆ ಮಸ್ತ್ ಫೇಮಸ್ ಇರುವಂಥ ಒಂದು ವಡಾ ಅಂಗಡಿ ಅಂತೇಳೇ ಹೇಳ್ಬೋದು ನೋಡ್ರಿ. 2 ವಡಾ ಮತ್ತು ಶೇಂಗಾ ಚಟ್ನಿ ಜೊತೆಗೆ ಲಿಂಬೆಹಣ್ಣು ಕೊಡ್ತಾರೆ ರೀ. ಮಸ್ತ್ ನೋಡ್ರಿ. 60 ರೂಪಾಯಿಗೆ 2 ರೀ. ಹೋದ ವರ್ಷ 50 ರೂಪಾಯಿಗೆ 2 ತಿಂದಿದ್ವಿ. ಈ ಸರಿ 10 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ರೀ, 60 ರೂಪಾಯಿಗೆ 2 ನೋಡಿರಿ ಫ್ರೆಂಡ್ಸ. ನಮ್ಗೆ ಎಷ್ಟು ಬೇಕಾದ್ರೆ ಚಟ್ನಿನೂ ಮತ್ತು ಎಕ್ಸ್ಟ್ರಾ ಬೇಕಂದ್ರೂ ಹಾಕ್ರಿ ಅಂದ್ರೆ ಕೊಡ್ತಾರೆ. ಬಟ್ ಯಾರೂ ಅಷ್ಟು ಕೇಳೋರು ಕಮ್ಮಿ ನೋಡ್ರಿ. ಇದ್ರ ಜೊತೆ ಲಿಂಬೆಹಣ್ಣ ರಸ ಹಿಂಡ್ಕೊಂಡು ತಿಂತಾ ಇದ್ರೆ ಯಪ್ಪ ಸ್ವರ್ಗ ನೋಡ್ರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ನಾನು 1 ಪ್ಲೇಟ್ ತೊಗೊಂಡೆ. 1 ಪ್ಲೇಟ್ ತೊಗೊಂಡ್ರೆ 2 ಬರ್ತಾವೆ ರೀ. ಸ್ನೇಹ 2 ಪ್ಲೇಟ್ ಅಂದ್ರೆ ಮತ್ತು ಬೇಕಾದ್ರೆ ಬಿಸಿ ತೊಗೊಂಡ್ರೆ ಆಯಿತು ಅಂತೇಳಿ ಬಿಸಿ ಬಿಸಿ ವಡಾ ಚಟ್ನಿ ತಿನ್ನೋಣಂತ ಬರ್ರಿ. ಮುಂದೆ ವಡಾ ಅದೆಲ್ಲ ಮಕ್ಕಳಿಗೆ ತಿನ್ನಿಸ್ಕೊಂಡು ಮತ್ತು ಪಾರ್ಸಲ್ ತೊಗೊಂಬಂದೇನಿ ರೀ. ನಾ ಮತ್ತೊಂದು ನಮ್ಗೆ ಜಾಸ್ತಿ ಲೈಕ್ ಆದವು ಅವು. ಹಾಗಾಗಿ ನಮ್ಮ ಪಿಲ್ಲುಗೆ ಸ್ನೇಹಗ ಸುಗಂಧಿ ಹಾಲು ಬೇಕಂತಂದ್ರೆ ಅವರು 10 ರೂಪಾಯಿಗೆ ಒಂದು. ಹಾಗಾಗಿ ಮತ್ತೆ ಇನ್ನೇನು ಜಾತ್ರೆ ಬಂದಾದ್ಮೇಲೆ ಮಕ್ಕಳಿಗೇನು ಮೊನ್ನೆ ಎಲ್ಲ ತೊಗೊಂಡು ಬಂದಿದ್ವಿ, ಎಷ್ಟು ರೊಕ್ಕ ಹಾಳು ಮಾಡೋದು ಬೇಡ ಅಂತೇಳಿ ಅವ್ರು ತಿಂದಿನೇ ಕೊಡಿಸಿದೆ ನೋಡ್ರಿ. ಹಾಲು ಕೊಡಿಸಿದೆ. ಮುಂದೆ ಹಂಗೆ ಒಂದು ಸ್ವಲ್ಪ ಸ್ನೇಹನೂ ಇದ್ದು ನೋಡ್ರಿ, 1-2 ರೌಂಡ್ ಎಲ್ಲ ತಿರುಗಾಡಿ ಮತ್ತು ಅದೆಲ್ಲ ತಿಂದಾದ್ಮ್ಯಾಗ ಮತ್ತು ಅವರು ಹಾಲು ಕುಡಿದ್ರು. ಮತ್ತು ಮುಂದೆ ನೋಡ್ರಿ ಇಲ್ಲಿ ಕಪ್ಗಳು ನೋಡ್ತಾ ಇದ್ವಿ ನೋಡ್ರಿ ಫ್ರೆಂಡ್ಸ. ಪಟಕನಿಗೆ ಯಾರ ಬಂದ್ರೆ ಹೋದ್ರೆ ಚಹಾ ಕೊಡೋಕೆ ಅದಕ್ಕೆ ಕಪ್ಗಳಿಲ್ರಿ. ಸ್ಟೀಲಿನೂ ಸ್ವಲ್ಪ ದೊಡ್ಡ ಸಣ್ಣ ಅದಾವು, ಹಾಗಾಗಿ ಕಪ್ಪುಗಳು ತೊಗೊಂಡ್ರೆ ಆಯ್ತು ಅಂತೇಳಿ ಮನೆಗಂತೂ ಬಂದು ನೋಡ್ರಿ. ಈಗ ಬಂಡಿ ಕೊಡು ನೋಡಿ. ಕರೆಕ್ಟ್ ಎಷ್ಟಾಯ್ತು ರೀ ಈಗ ಟೈಮ? 7 ಗಂಟೆ 5 ನಿಮಿಷ. ಮನೆಗೆ ಬರ್ಬೇಕಂದ್ರೆ ನೋಡ್ರಿ ಇವ್ರನ್ನ ಎಳ್ಕೊಂಡು ಬರೋದ್ರಾಗ ಸುಸ್ತಾಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್. ರಿಕ್ಷಾ ಕೇಳಿದ್ರು 80 ರೂಪಾಯಿ ಹೇಳಿದರು.
ಕಮ್ಮಿ ಮಾಡಿ ಅಂತಂದ್ರೆ 70 ರೂಪಾಯಿಲೆಲ್ಲ ಬರೋಂಗಿಲ್ಲ ಅಂದ್ರೆ ಮತ್ತು ಬೇರೆ ಸೀಟನ್ನು ಹಾಕೋತೀನಿ ಅಂದರು. 70 ರೂಪಾಯಿದ್ರಾಗ ಏನು ಅಲ್ಲಿಂದ ಇರ್ತಾನೆ ಒಂದಿನ ನಡೆದ್ರೆ ಏನಾಗುತ್ತೆ ಅಂತೇಳಿ ಮಕ್ಕಳು ಕೂಡ ನಡ್ಕೋತ ಬಂದೀವಿ. ಹಾಗಡೆ ಅವು ಪಳಾರ ತೊಗೊಂಡಿದ್ದೀನಿ ರೀ. ಯಜಮಾನ್ರು ಸ್ನೇಹನ್ ಬಿಡಕ್ಕೆ ಬಂದಿದ್ರು ನೋಡ್ರಿ. ಅವಾಗೇನೈತಿ ಸ್ನೇಹದ ಪಟ್ಟಿಗೆ ಚಿಲ್ದಾಗ ಸ್ನೇಹನ್ ಬ್ಯಾಗಿನಾಗ ದಮ್ ಹತ್ತೈತ್ರಿ. ನಾನು ಬಡಬಡ್ ಮಾಡತ್ತೀನಿ. ಇವ ಸ್ನೇಹನ್ ಬ್ಯಾಗ್ನಾಗ ಹಾಕಿ ನಾನು ಸ್ವಲ್ಪ ಬರೋದ್ನಾಗ ನೀವು ಭಾಳ ವಜ್ಜದವ್ರು ಇದ್ರಾಗ ಏನು ತಂದಿನಿ ಅಂತೇಳಿ ನಿಮ್ಮ ಜೊತೆ ನಾನು ಈಗ ಆಮೇಲೆ ಶೇರ್ ಮಾಡ್ತೀನಿ. ಫುಲ್ ಸುಸ್ತಾಗಿದೆ ಈಗ, ಒಂದು ಸ್ವಲ್ಪ ಫ್ರೆಶ್ ಆಗಿ ಸಿಗ್ತೀನಿ ಫ್ರೆಂಡ್ಸ. ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಕೈತ ಮತ್ತೆ ಮನ್ಯಾಗ ಹೋಗಿ ಕೂತ್ಬಿಟ್ಟೆ. ಈಗ ಬಂದಾರ ನಮ್ಮ ಮಾವರು ಬಂದಾರ ನೋಡ್ರಿ. ಏನಾಯ್ತು ಬಂದಿಲ್ಲ. ಹಾಯ್ ಮಾಡ್ರಿ ಇಲ್ಲಿಗ ಮಾವರು ಬಂದಾರಿ. ಬೆಳಿಗ್ಗೆ ಅನ್ನ ರಾತ್ರಿ ಅಚ್ಚಿಗೆ ಯಾರು ಉಣ್ಲೇ ಇಲ್ಲಲ್ಲ, ಅಲ್ಲೇ ವಡಪಾವ್ ತಿಂದು ಬಂದ್ವಿ. ಅದಕ್ಕಂತೇಳಿ ಅನ್ನ ಓದಿತ್ತು, ಒಗ್ಗರಣೆ ಕೊಟ್ಟೆ. ಯಜಮಾನ್ರು ತಿಂದಾರ, ಮಗಳು ತಿಂದ. ಮತ್ತು ಹೊತ್ತಾಗತ್ತಂತೇಳಿ ಈಗ ಚಪಾತಿ ಮಾಡೀನಿ ರೀ. ಫರಾಳ ತಂದಿದ್ನಿ ಅಲ್ಲೇ ಇಟ್ಟೀನಿ. ಮತ್ತೀಗ ಹಾಲು ಕಸಕ್ಕೆ ಇಟ್ಟೀನಿ. ಸೊ ಈ ಎಲ್ಲ ಏನಂತ ತಂದಿನಿ ಎಲ್ಲ ತೋರಿಸ್ತೀನಿ. ಮಾವ ಬಂದಾರ ನೋಡ್ರಿ. ಚಹಾ ಕುಡಿತೀನಿ ಅಂದರು, ಹಾಗಾಗಿ ಚಹಾ ಇಟ್ಟಿನಿ. ಆಗೈತಿ. ನಾನು ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿ ಚಹಾ ಕುಡಿಬೇಕು. ಈಗ ಅಲ್ಲಿ ತನಕ ಇವ್ರಿಗೆ ಸೋಸ್ಕೊಡ್ತೀನಿ ನೋಡ್ರಿ ನಮ್ಮ ಮಾವರಿಗೆ. ಸಾಕು ತೋರಿ ನಾಷ್ಟ ಅದ. ಸಾಕು ಮಾಡೋದು ತೋರಿಲ್ಲ. 2 ಗುಟ್ಟಗದ ಕುಡ್ರಿ ಮತ್ತು ಚಲೋ ಆದ್ನಿಂದೆಲ್ಲ ಅತ್ತಾರ ನೋಡ್ರಿ ನಮ್ಮ ಮಾವರ. ಗಳಿಬೇಳೆ ಅದಾರ ರೀ ಫ್ರೆಂಡ್ಸ್. ಎಲ್ಲರೂ ಗಳಿಬೇಳೆ ಅದಾರ ನೋಡ್ರಿ ಫ್ರೆಂಡ್ಸ. ನಾವು ಅವ್ರ ಜೊತೆಗೆ ಹಂಗೆ ಅದೀವಿ. ಎಲ್ಲರ ಜೊತೆಗೆ ಇರೋಕ್ಕಾಗಲ್ರಿ ಈ ಥರ. ಹಿಂಗೆ ಒಂದು ಕಳ್ಳು ಅನ್ನೋದು ಇರುತ್ತೆ ನೋಡ್ರಿ, ಅವ್ರ ಜೊತೆಗೆ ಅಷ್ಟೇ ಹಿಂಗೆ ಇರ್ಬೇಕಾಗತ್ತೆ. ಹಾಲು ಕಾಸ್ಕೊಂಡು ನಾನು ಆ ಕಡೆ ಅನ್ನ ತಾಟನೆ ಹಾಕೊಂಡು ಹೋಗ್ತೀನಿ ರೀ. ಪಲ್ಯ ಮಾಡಿಲ್ರಿ ಫ್ರೆಂಡ್ಸ, ಬರೀ ಇದು ಮಾಡೀನಿ. ಚಪಾತಿ ಮಾಡೀನಿ. ಮಗಳಿಗೆ ಒಂದ್ರೊಳಗೆ ಸಾಸ, ಒಂದ್ರಾಗ ತುಪ್ಪ ಸಕ್ಕರೆ ರೋಲ್ ಮಾಡಿಕೊಟ್ಟಿನಿ ರೀ. ಬಾದಿನಾಗಿ ತಿಂದಿದ್ದಿಲ್ಲ. ಇನ್ನೂ ಪಲ್ಯನೇ ಆಗೈತೆ ಮಮ್ಮಿ, ಇವತ್ತು ಚೇಂಜ್ ಮಾಡಿಕೊಡು ಅಂದಳು. ಹಾಗಾಗಿ ಆ ಥರ ಮಾಡಿಕೊಟ್ಟಿನಿ ರೀ. ಈ ಸದ್ಯಕ್ಕೆ ಹಾಲು ಕಾದು ಬಾ ಮಾವ ಸರ್ ಜಾಗಗಳತ್ತರಿ ಮಾಡ್ಕೊಂಡು ಚಲಾಗೈತೆ ಚಾ ರೀ. ಚಾ ಚಲೋ ಆಗ್ಯದ. ಚಾ ಚಲೋ ಆಗ್ಯದ. हालागा म्हणे तुम्ही पेता काय नको बघ बघ माझं रिक्षाच आहे पटपट बांध की मी खाली जाते हे आमचे नाथ आहे ಕನ್ನಡ ಮಾತಾಡ್ರಿ हे ನಮ್ದು ನಾತಾಳ ಐತಿ ಮೊಮ್ಮಗಳು आले 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 मग तो सांगितलेले बांध गुंड करणार चहा पुढे छान गाड्यात अरे होता गुडिगे आले आले हा गुडिगे ಗುಡಿ ಹೊಂಟಿರಿ ಊಟ ಹಾ ಹೋಗ್ಬರ್ರಿ ಹೋಗ್ಬರ್ರಿ ಇವತ್ತು ಗುಡಿಯಾಗ ಊಟ ಅದ ಸಮಾಪ್ತಿ ಅದ ಏನದ ಇವತ್ತ ಸಮಾಪ್ತಿ ಎಲ್ಲರಿಗೂ ಹೇಳ್ಯಾರ ಇವ್ರಿಗೆ ಬಿ ಯಾರೇ ಇಲ್ಲ ಕೇಳು ಹಾ ಆಲೆ ಆಲೆ ಗಾಲ ಯಾಕೆ ಹಾಕಿದೆ ಸಾಕ ಚಲೋ ಇಲ್ಲ ಖರಾಬ್ ಆಗ್ಯದ ಬಾಯ್ ಮಕ್ಕಳು ಸಾಲಿಗೆ ಹೊಂಟ್ರು ನೋಡ್ರಿ पहिला खाली जा मवा ನಿಂತಾರ ಹೋಗಿ ರಿಕ್ಷಾ ಅವರು ಬಾಯ್ ಒತ್ತು ಆಗಕ್ಕೆ ಬಂದೈತೆ ನೋಡ್ರಿ ಆಲ್ರೆಡಿ ಸಾಯಂಕಾಲ ಆಗಕ್ಕೆ ಬಂದಿತ್ತು ಟೈಮ ಇಲ್ಲು ಬಂದ್ರಿ ಬಂದಾದ್ಮ್ಯಾಗ ಮತ್ತು ಗುಡಿಗೆ ಹೋಗಿದ್ದ ನೋಡ್ರಿ ಫ್ರೆಂಡ್ಸ್ ಅವ ಸಾಲಿಂತ ಬಂದಾದ್ಮ್ಯಾಗ ಒಂಚೂರು ಅನ್ನ ಆಯಿತು ಅದು ಅವನಿಗೆ ಕೊಟ್ಟೆ ಅವನಿಗೆ ಭಾಳ ಇಷ್ಟ ರೀ ಈ ಅನ್ನ ಒಗ್ಗರಣೆ ಹಾಕಿದ್ದು ತಂಗಳನ್ನ ಒಗ್ಗರಣೆ ಹಾಕಿದ್ದು ಇಷ್ಟ ಪಟ್ಟು ತಿಂತಾರೆ ನನ್ನ ಮನೆಗೆ ಎಲ್ಲರೂ ನಾನು ಇಟ್ಕೊಂಡು ಅದಿಷ್ಟು ತಿನ್ಕೊಂಡು ಮತ್ತು ಮಧ್ಯಾಹ್ನ ಏನೈತಿ
ನಾವು ಪೂಜಾರಿ ಮಂದಿ ನೋಡ್ರಿ ಗುಡಿಯಾಗ ಮತ್ತು ಹಬ್ಬದ್ದೆಲ್ಲ ಸಮಾಪ್ತಿ ಇತ್ತು, ಹಾಗಾಗಿ ಅಲ್ಲೇ ಊಟ ಇರ್ತೈತಿ. ಯಜಮಾನ್ರು ಹೋದರು, ಪಿಲ್ಲುನ್ನು ಕರ್ಕೊಂಡು ಹೋದರು. ಅಲ್ಲಿ ಊಟ ಮಾಡ್ಕೊಂಡು ಬಂದು ಮಕ್ಕೊಂಬಿಟ್ಟು ನಾನು ಒಂದು ಜೊತೆ ಮಕ್ಕೊಂಡೆ. ಮತ್ತು ಈಗ ಎದ್ದು ಮಾಡಿ ನನಗೆ ಹಶು ಆಗೈತ್ರಿ. ಮಧ್ಯಾಹ್ನ ಊಟನೇ ಇಲ್ಲ, ನಾ ಮಾಡೇ ಇಲ್ಲ. ಅವರು ಪಿಲ್ಲೂನು ಇದ್ದಿಲ್ಲ, ಯಜಮಾನ್ರು ಉಣ್ಣಕ್ಕೆ ಬಂದಿಲ್ಲ ಅಂತೇಳಿ ಒಬ್ಬಾಕಿಗೆ ಮನಸ್ಸೇ ಬರಲಿಲ್ಲ. ಮತ್ತು ಈಗ ಎದ್ದಾದ್ಮೇಲೆ ಮತ್ತು ಫ್ರೆಶ್ ಆಗಿ ಇವಾಗ ನೋಡ್ತಾರೆ ತುರ್ಬ ಹಾಕ್ಕೊಂಡಿನಿ ಫ್ರೆಂಡ್ಸ. ಭಾಳ ದಿನ ಆದ್ಮ್ಯಾಗ ಈ ಥರ ತುರ್ಬ ಹಾಕ್ಕೊಂಡಿನಿ. ಯಾಕಂದ್ರೆ ಇದು ಕೂದಲ ಕಟ್ ಮಾಡ್ಸಿದ್ದು ನೋಡ್ರಿ, ಅವು ಇಂಚ ಮುಚ್ಚಾದಂಗಾಗಿ ಒಂಥರ ತುರ್ಬನೇ ಬರ್ತಿರ್ಲಿಲ್ಲ ಹಾಕ್ಕೊಳಕ್ಕೆ. ಈ ಥರ ಹಾಕೊಂಡ್ಬಿಟ್ನೆ ಅಂದ್ರೆ ಕೆಲಸ ಮಾಡೋಕೆ ಭಾಳ ಖುಷಿ ನನಗೆ, ಬೇರೆ ಏನಾದರೂ ಮಾಡೋಕೆ. ಸೊ ಈಗ ಇಲ್ಲಿ ಬಾವು ಬಂದಂಗೆ ಆಗೈತೆ ಏನೋ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳ್ರಿ. ಇದೆಲ್ಲ ನೀಸಕತ್ತದ ನೋಡ್ರಿ, ಬ್ಯಾನ್ ಹಾಕತ್ತದ. ಈಗ ಬಂದಿದ್ದೀನೋ ಹೋಗೇ ಇಲ್ಲ, ಒಳ್ಳೆ ಹೋಗ್ಬೇಕು ಹಾಸ್ಪಿಟಲ್ಗೆ. ಯಜಮಾನ್ರು ಕರ್ಕೊಂಡು ಹೋಗ್ತೀನಿ ಅಂದಾರ, ಅವ್ರು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾನು ಹೋಗ್ತೀನಿ ಅಂದೆ, ಬ್ಯಾಡ್ ನಿಂದ್ರೆ ನಂಗೆ ಟೈಮ್ ಸಿಗೋನು ಹೋಗಿ ಬರಮ್ಮಂತ ಹೇಳ್ಯಾರ. ಅವ್ರಿಗೆ ಟೈಮ್ಗೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಟೈಮ್ ಸಿಕ್ಕ ಹೋಗಿ ಬರಬೇಕು. ಸೊ ಮತ್ತು ನಿನ್ನೆ ಜಾತ್ರೆಗೆ ಅದೆಲ್ಲ ಹೋಗ್ತೀರಿ, ದವಾಖಾನೆ ನೀವು ಹೋಗಿ ಬರ್ರಿ ಅಂತ ನೀವು ಅನ್ಕೋಬೋದು. ಸೊ ಹೋಗಂದ್ರೆ ಎಲ್ಲೇ ಇರಲಕ್ಕ ನಾನು ಹೋಗ್ತೀನಿ, ಬೇಡಪ್ಪ ಅಂತಂದ್ರೆ ನನಗೆ ಆಗಂಗಿಲ್ಲ ಫ್ರೆಂಡ್ಸ್. ಜಗಳ ಮಾಡಿ ಕದನ ಮಾಡಿ ಯಾವುದಕ್ಕೂ ನಾನು ಹೋಗೋಕ್ಕೆ ಹೋಗಲ್ಲ. ಅವ್ರು ಸರಳ ಮಾತಿನಿಂದ ಹೋಗಿ ಬಾ ಅಂತಂದ್ರೆ ಅಷ್ಟೇ ನಾವು ಹೋಗ್ತೀನಿ, ಇಲ್ಲಿಕ್ಕಂದ್ರೆ ಇಲ್ಲ. ಹೆಲ್ತ್ ಅಪ್ಸೆಟ್ ಸ್ವಲ್ಪ ಆಗಕತ್ತೈತಿ ಇತ್ತೀಚೆಗೆ, ಗಮನ ಕೊಡಬೇಕು. ಕೆಲವು ಸಲ ಏನು ಮಾಡೋಕ್ಕಾಗಲ್ರಿ, ಯಾವುದು ನಾವು ನೆಗ್ಲೆಕ್ಟ್ ಮಾಡ್ಬೇಕಂತೀವಿ ಅದೇ ನಮ್ಗೆ ಜಾಸ್ತಿ ಹೈಲೈಟಾಗಿ ಕಾಡಕ್ಕೆ ಹೋಗ್ಬಿಡ್ತೈತಿ. ಸೊ ಇವಾಗ ಏನೈತಿ, ರೊಟ್ಟಿ ಮಾಡಿದ್ದು ನೋಡ್ರಿ, ರೊಟ್ಟಿ ಮತ್ತು ಶೇಂಗದ ಚಟ್ನಿ, ಎಣ್ಣೆ ಹಚ್ಕೊಂಬಂದಿನಿ ರೀ. ರೊಟ್ಟಿ ಅಂತೂ ಭಾಳ ಚಕ್ಕಲೆದಂಗೆ ಆಗ್ಯಾವ್ರಿ, ಭಾಳ ಟೇಸ್ಟಿ ಆಗ್ಯಾವ. ಕೆಳಗಡೆ ಚರಿಗೆ ಐತಿ, ಹಂಗಾಗಿ ಅದ್ರ ಮ್ಯಾಗ ಇಟ್ಟಿದ್ದೆ. ನೀವು ಕಲ್ಲಿನ ಮ್ಯಾಗ ಇಟ್ಟರಂಗೆ ಕಾಣಿಸಕತ್ತೈತೆ, ಅದು ಈ ಕಲ್ಲಿನ ಮ್ಯಾಗಿಲ್ಲ. ಅನ್ನ ಉಳ್ದಿತ್ತು ರೀ ಇನ್ನೊಂದು ಸ್ವಲ್ಪ, ಅದೇ ನಾನು ಬೆಳಗ್ಗೆ ಅಷ್ಟೇ ಸ್ವಲ್ಪ ನಾಷ್ಟ ಕಡಿಮೆನೇ ಮಾಡಿದೆ, ಇವ್ನಿಗೆ ಸ್ವಲ್ಪನೇ ಕೊಟ್ಟಿದ್ದೆ. ಹಂಗಾಗಿ ಈಗ ಅದಿಷ್ಟು ತೊಗೊಂಬಂದಿನಿ ರೀ. ಚಲೋನೇ ಐತ್ರಿ, ಈಗ ಸ್ವಲ್ಪ ತಂಡೆಲ್ಲ ಲಗುಟ್ ಅಳಸಂಗಿಲ್ಲ. ಅನ್ನ ಪಳಾರ ತೊಗೊಂಬಂದಿದ್ದು ನೋಡ್ರಿ, ಪಳಾರ ಏನಂತೀರಿ ನೋಡ್ರಿ, ಎಲ್ಲ ಮಿಕ್ಸ್ ಮಾಡಿ ಇವಾಗ ಉಳ್ಳಾಗಡ್ಡಿ ಹಾಕಿನ್ರಿ, ಅದ್ರೊಳಗೆ ಸ್ವಲ್ಪ ಕಟ್ ಮಾಡಿ ಟಮಾಟೆ ಹಾಕೋಬೋದು. ಇವು ಉಪ್ಪು ಅದಾವ್ರಿ, ಕುರುಮ್ ಅಂತ ಚುರುಮುರಿ, ಅದಕ್ಕಂತೇಳಿ ಹಂಗೆ ಉಳ್ಳಾಗಡ್ಡಿ ಹಾಕಿನ, ಟಮಾಟೆ ಏನು ಹಾಕಿಲ್ಲ. ಹಿಂಗೇನೆ ರುಚಿ ಆಗ್ತಾವ್ರಿ ಅವು. ಸ್ನೇಹ ಬಂದ್ಮೇಲೆ ಹಾಕಿಗೂ ಹಾಕಿ ಕೊಡ್ಬೇಕು. ಈಗ ಸ್ವಲ್ಪ ಅನ್ನ ಉಂಡು ಒಂದು ರೊಟ್ಟಿ ತಿಂತೀನಿ ನಾನು, ಇವನಿಗೆ ಅದನ್ನ ಹಾಕ್ಕೊಟ್ಟಿನಿ. ಐತೆ ತಿನ್ನು ಬರ್ರಿ. ಸದ್ಯಕ್ಕೆ ಇಷ್ಟು ತಿಂದಮು ಒತ್ತಾಯ್ತು ನೋಡ್ರಿ. ಮಧ್ಯಾಹ್ನ ಊಟ ಸಾಯಂಕಾಲ ನಡೆಯಕತ್ತೈತೆ ನಂದು. ಮೊನ್ನೆ ಹಬ್ಬಿನಾಗ ಆ ಕಡೆ ಈ ಕಡೆ ಅರ್ಬಿ ಮೊನ್ನೆ ಆ ಕಡೆ ಈ ಕಡೆ ಹಬ್ಬಿನೊಳಗೆ ಅರ್ಬಿಗಳೆಲ್ಲ ಹಾಕೊಂಡು ಹೋಗಿ ಮಾಡಿ ಫುಲ್ ಆ ಕಡೆ ಮನಿ ಎಲ್ಲ ಇದು ಮಾಡಿಬಿಟ್ಟಿದ್ವಿ ರೀ. ಒಳಗಡೆ ಇಟ್ಟಿರ್ತೀವಿ, ನೀಟ್ ಅನ್ಸುತ್ತೆ. ಹೊರಗೆ ನೋಡಕ್ ಹೋದ್ರೆ ಒಳಗೆಲ್ಲ ಗಜಿ ಬೀಜ ಇದ್ದಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ಅದ್ರ ನೋಡ್ರಿ ಫ್ರೆಂಡ್ಸ್, ನಮ್ಮ ಕಡೆ ಒಂದು ಮಾತು ಹೇಳ್ತಾರ, ಮೊಲ ಇದ್ದಾಗ ನಾಯಿ ಹೇಳಾಕೋತಂತ. ಅಂದ್ರೆ ಮೊಲದ ಸಂಬಂಧ ಹೊಂಚ ಕುಂತಿರ್ತೈತಿ ನಾಯಿ ಬ್ಯಾಟಿ ಆಡ್ಬೇಕಂತೇಳಿ, ಅದು ಮೊಲ ಬರೋ ಟೈಮಿಗೆ ಹೋಗ್ಬಿಡುತ್ತಂತ. ಹಂಗತೆ ಆಗುತ್ತದ ಕತಿ. ನಾವು ಈಗ ಚಂದಾಗ ಎಲ್ಲ ಅರ್ಬಿ ತೊಗೊಂಡು ಇಸ್ತ್ರಿ ಹೊಡೆದು ಎಲ್ಲಾನು ಇಡ್ಬೇಕವ ಅಂತ ಕೇಸ್ ನಾ ಅನ್ಕೊಂಡೆ. ಅದು ಯಾಕೋ ಇಸ್ತ್ರಿನೇ ಅವನಾಗವತ್ರಿ ನೋಡ್ರಿ, ಊಟ ಕಾಯ ಹೊಲ್ತದ ನೋಡ್ರಿ. ಬಂದು ಚಾಲು ಹಿಂಗ ಆಗತ್ತದ ನೋಡ್ರಿ, ಕಾಣಿಸತ್ತದ. ಸ್ವಲ್ಪ ಬೆಚ್ಚಗಾಗತ್ತಿತ್ರಿ. ಹಂಗಾಗಿ ಎಷ್ಟಾಗುತ್ತೆ ಅಷ್ಟ್ರೊಳಗೆ ಈಗ ಪಿಲ್ಲೊಂದು ಅರ್ಬಿ ತೆಳಗಿರ್ತಾವಲ್ಲ ಅವನು ಹೊಡೆದೆ. ನಾನೊಂದು ಸ್ಟಾಪ್ಗಳು ಹೊಡ್ಕೋಬೇಕಂತ ಅನ್ಕೊಂಡಿದ್ದೆ, ಆಗಲೇ ಇಲ್ಲ ನೋಡ್ರಿ. ಮತ್ತೆ ಇನ್ನೇನು ಮಾಡೋದು, ಪರವಾಗಿಲ್ಲ ಫ್ರೆಂಡ್ಸ್. ತೀರೋದ್ರೊಳಗನೆ ಅಡ್ಜಸ್ಟ್ ಮಾಡಿ ಇಸ್ತ್ರಿ ಹೊಡೆದಿನಿ. ಇಷ್ಟು ಆಗ್ಯಾವು ಅಲ್ಲೆಲ್ಲ. ಈಗ ಇಬ್ಬರಿಗೆ ಅಷ್ಟು ನೀಟಾಗಿ ಇಡಕ್ಕೆ ಹಚ್ಚಿನ್ರಿ. ಈಗ ಅಲ್ಲೆಲ್ಲ ಇವನೇನೈತಿ ಇಲ್ಲಿ ಈ ಥರ ಇಸ್ತ್ರಿ ಹೊಡೆದಿದ್ದು सेपरेट सेपरेट पैंट शर्ट एक एक कप्पे मध्ये असं ट्यू दोन ಇದು ಕುಂಡಿರ್ತಾವ. ಈ ಪ್ಯಾಂಟಿನ ಕೂಡ ಇವೆರಡು ಶರ್ಟ್ ಕರೆಕ್ಟ್ ಆಗಿ ಕುಂಡಿರ್ತಾವ. ನಾ ತರಿಸ್ಕೊಳ್ಳಾರ್ದ ಇವು ಹೊಸ ಅರ್ಬಿ ತಗೋಬೇಡ್ರಿ ನೋಡ್ರಿ ನೀವು. ಏನು पिल्याला सांग, ನಿನ್ಗೂನು मला माहिती. ಹ್ಞೂ ಅಂತ ಒಟ್ಟು ಬಾಯಿ ಬರಲ್ಲ. ಏನ ಅವಾಗ ಹೇಳ್ದ, ನಿನಗೆ ಹೇಳ್ತಾನ, ನಿನಗೆ ಹೇಳಿದ್ರೆ ಅವನಿಗೆ ಹೇಳ್ತೇವೆ ನೋಡ್ರಿ ಹೆಂಗದ. ಹ್ಞೂ ಅಂತಂದ್ರೆ ಆತದ. ಮತ್ತೆ ಬಿಟ್ಟೇನ್ ಮಾಡ್ತೀರಿ ಮತ್ತೆ ಚಾಳೆ ನೀವು, ಹೌದಿಲ್ಲ? ಅಪ್ಪದ ನಾನು ಅಡ್ಡಾಡ್ ಹಚ್ಚೋಕೆ ಎಲ್ಲದಕ್ಕೂ.
ದಿನ ಉಡೋವು 4 ಅರ್ಬಿ ಎಕ್ಸ್ಟ್ರಾ ಸೈಡಿಗೆ ತೆಗ್ದೀನಿ ರೀ. ಯಾವಾಗ ಉಡೋವು ಪಿಲ್ಲನ್ ಇದ್ರ ಕಲರ್ ಶರ್ಟ್ ಅಲ್ಲಿ ಇತ್ತು ಹಾಕೊಂಡಿದ್ದೇನಂತ त्यांनी कुठं हरवलंच बघते. ನಾ ಇಟ್ಟಲ್ಲಿ ಇಡ್ತೀರಿ ನೀಬ್ರು ಕುಡ್ಕೊಂಡಿರಿ. ಮತ್ತು ಅವನಿಗೆ ಹೇಳು ನಿನಗೆ ಹೇಳು. ನಮ್ಮವ್ವ ಹೆಂಗೆ ಇಟ್ಟಿರ್ತಾಳ ಹಂಗೆ ನಮ್ಮವ್ವ ತೆಗೆದು ಕೊಡತ್ತಾರ. ನಾವು ಅರಬಿನ ತಗೋತಿದ್ದಿಲ್ರಿ ಫ್ರೆಂಡ್ಸ. ನಮ್ಮಂಗೆ ಈಗಿನವ್ರು ಬರಲ್ಲ ಅಂದ್ರೂ ಮೇಯ್ತರ ಒಂದು ಕೇಳ್ಕೊಂಡೋದ್ರೆ ಬೇಷ್ ಹೋಗಿ ನಾ ಇಡೋದು ತಟ್ಟಿ ನಾ ಏನು ಇಟ್ರು ಒಟ್ಟು ಅದನ್ನು ಕಲಿಬಿಲಿ ಮಾಡಿಬಿಟ್ಟಿರ್ತಾರೆ ಮಕ್ಕಳು. ಇವೆರಡು ಜೊತೆ ಪ್ಯಾಂಟ್ ಅದಾವ್ರಿ, ಭಾಳ ಕ್ವಾಲಿಟಿ ಅದಾವ ಫ್ರೆಂಡ್ಸ. ಬಟ್ ಪಿಲ್ಯಾಗ ಬರಲ್ಲ ಈಗ ನೋಡ್ರಿ. ಏನೇನೇನೇನೋ ಹಾಕಿಲ್ಲ ಇನ್ನ ಕಡೆ ಚಂಗಿ ಅದಾವು. ಕೊಟ್ಟರೆ ಆಯ್ತು ನೋಡ. ಇವು ಬರ್ತಡಕ್ಕೆ ಹೊಡಿದ್ವಿ. ಇದ್ರದ್ದು ಮನೆ ಓಪ್ನಿಂಗ್ ಇಲ್ಲಿ ಇದು ಇಲ್ಲ ಈಗ ನೋಡ. ನೆನಪಿರ್ಲಿಕ್ಕಂದ್ರೆ ಇವ್ರಿಗೆ ನೆನಪಿರ್ತು ಅಂತ ಹೇಳೋದು ಮಕ್ಕಳಿಗೆ, ಮತ್ತೇನಿಲ್ಲ. ನಮ್ಮ ಹಂಗೆ ಮಾಡಕ್ಕೆ ಇಷ್ಟ ಅದು. मेहनतीಗೆ ದಿನ ಉಡಾಕಿ ನೋಡ್ರಿ. नवीन आहे किती जुना करून टाकली. ಪ್ಯಾಂಟ್ ಇದನ್ನ ಮಷಿನ್ ಮ್ಯಾಗ ಕುಂತಾಗ ಹೊಲಿಗೆ ಹಾಕ ಕೊಡೋದು. ಒಂದೇ ಕತ್ರಿನೇ ಐತೆ ಇವೆಲ್ಲ ತೆಗೆದಿಟ್ಟಿರ್ತೀನಿ ರೀ. ಬರ್ರಿ ಈಗೇನು ಪಪ್ಪ ಬರಲ್ಲ, ಈಗ ಬಾರಾಕ್ ಬರ್ತಾರೆ. ಬರ್ರಿ ಅವಣಂ ಬರ್ರಿ. ಸಾರು ಮಾಡೀನಿ ಫ್ರೆಂಡ್ಸ, ಶೇಂಗಾ ಸಾರು. ಎಲ್ಲ ಇಸ್ತ್ರಿ ಹೊಡೆದು ಆ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಹಂಗೆ ಅನ್ನನೂ ಆಗೈತಿ ನೋಡ್ರಿ. ಬಿಸಿ ಬಿಸಿ ಅನ್ನ ಆಗೈತಿ, ಸಾರೂ ಆಗೈತಿ. ಟೈಮ್ 11 ಗಂಟೆ ಯಾಕೆ ಬಂದಿತ್ತು. ನಾನು ಸ್ವಲ್ಪ ಇಸ್ತ್ರಿ ಹೊಡ್ಕೊತ ಕೂತೀನಿ ರೀ. ಅವ್ರದ್ದು ಅಭ್ಯಾಸ ಅದು ಒಂದಿಷ್ಟು ನೀಟ್ ಮಾಡ್ಕೊಳೋದು, ಮತ್ತು ಹಾಗಾಗಿ ಸ್ವಲ್ಪ ಲೇಟನೇ ಆಗಿಬಿಡ್ತು. ಚಪಾತಿ ಅದಾವ್ರಿ ಫ್ರೆಂಡ್ಸ. ಬರೀ ಸಾರು ಮತ್ತು ಬಟಾಟೆ ಹಾಕೀನಿ ರೀ ಇದ್ರೊಳಗೆ. ಅನ್ನ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗ್ತದೆ. ಹಾಗಾಗಿ ತಾಟುಗಳು 4 ತೊಳ್ಕೊಂಡೀನಿ ರೀ. ಎಕ್ಸ್ಟ್ರಾ ಜಾಸ್ತಿ ಇಟ್ಕೊಳಲ್ಲ ನಾನು, ಹಾಗಾಗಿ 4 ತಾಟು ತೊಳೆದು ಇಟ್ಕೊಂಡೀನಿ ರೀ. ಯಜಮಾನ್ರು ಬರೋಣ ಅವಸರು ಕುಂತು ಉಂಡ್ರಾಯ್ತು ಅಂತೇಳಿ. ಅವ್ರೇನು ಬರೋ ಪತ್ತೆ ಇಲ್ಲಿನ ಫ್ರೆಂಡ್ಸ. ಹಾಗಾಗಿ ಪ್ರತಿದಿನ ಕಾಲ್ ಮಾಡೋದು ಬೇಜಾರಾಗ್ಬಿಟ್ಟೈತೆ ನನಗಂತೂ. ಒಂದು ದಿನನೂ ಲೇಟ್ ಆದ್ರೆ ಕಾಲ್ ಮಾಡೋದು ಸ್ವಲ್ಪ ಅವ್ರಿಗೆ ಗೊತ್ತಾಗಂಗಿಲ್ಲ ಪಾಪ. ಏನು ಮಾಡ್ತೀರಿ. ಹಾಗಾಗಿ ಇರ್ಲಕ್ಕಿ ಬಾಂಡೆಗಳು ಬೆಳಗ್ಗೆ ತಿಕ್ಕೋತೀನಿ. ಇರ್ಲಿಕ್ಕೆ ಲಗುಟ್ ಊಟ ಆಯಿತು. ನನಗೆ ಬಾಂಡೆ ತಿಕ್ಬೇಕನ್ನೋ ಮೂಡ್ ಬಂತಂದ್ರೆ ತಿಕ್ತೀನಿ, ಇರ್ಲಿಕ್ಕಂದ್ರೆ ಮುಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ. ಸೊ ಇದು ನೋಡ್ರಿ, ಮೊನ್ನೆ ಜಾತ್ರೆಯೊಳಗೆ ಇದು ತೊಗೊಂಡು ಬಂದಿದ್ದೆ ನೋಡ್ರಿ ಮೆಣಸಿನ್ಕಾಯಿನ. ಅವನ್ನ ಕರಿಯಕ್ಕೆ ಹೋಗಿದ್ನೆ. ಅದು ಸ್ವಲ್ಪ ಕೊರದು ತುಂಬಿದ್ದಿಲ್ಲ ರೀ, ಹಾಗೆ ತುಂಬ್ಯಾರ. ನಾನು ಪಟ್ಟ ತಂಗೆ ಹಾಕ್ಬಿಟ್ನಿ ಕ್ಯಾರಿ ಬ್ಯಾಗ್ದಂತ ತೆಗೆನೆ. ಎಣ್ಣೆ ಸಿಡತೈತಿ. ಹಾಗಾಗಿ ಇಲ್ಲಿ ಈ ಥರ ಕಪ್ಪಾಗೈತೆ ನೋಡ್ರಿ ಫ್ರೆಂಡ್ಸ್. ಹೆಂಗಾಗೈತೆ ಮಾರೆಲ್ಲ ಅದು ಹೈಲೈಟ್ ಕಾಣಿಸಂಗೆ ಆಗತ್ತೈತಿ. ನಶಿಬ್ ಕಣ್ಣಿಗೆ ಸಿಡ್ದಿಲ್ಲ ರೀ. ಮೊದ್ಲ ಖಾರ ಹೆಂಗಾರ ಹಾಕಿತ್ತು. ಈ ಥರದ್ದು ಎಷ್ಟೆಲ್ಲ ನಮ್ಮ ಹಳೆ ಮನೆಗೆ ಜಾಸ್ತಿ ನೋಡ್ತಿದ್ರು ನೀವು ಬಾಡಿಗೆ ಮನೆಯಾಗ. ಸೊ ಈ ಕೂದಲು ಉದ್ದು ಬಂದವ್ರಿ. ನನ್ನ ಕೂದಲು ಲಗುಟನೆ ಉದ್ದು ಬರ್ತಾವೆ, ಬಟ್ ಈಡಿಲ್ಲ. ಈ ಸದ್ಯಕ್ಕಿನ ಮಟ್ಟಕ್ಕೆ ಈಡಿಲ್ಲ, ಬರೀ ಉಚ್ಚದ ನಡೈತಿ. ಬಟ್ ಈ ಕೂದಲು ಸ್ವಲ್ಪ ಉದ್ದು ಬಂದಿದ್ದಾವ್ರಿ. ಹಾಗಾಗಿ ತುರುಬ ಹಾಕೊಂಡಿದ್ದಕ್ಕೆ ಚೆನ್ನಾಗೈತೆ ನೋಡಿರಿ ಫ್ರೆಂಡ್ಸ್. ಈ ಥರ ಹಾಕೊಂಡ್ಬಿಟ್ಟೆ ನನಗೆ ಕಂಫರ್ಟಬಲ್ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ಸೊ ಬರೀ ಊಟ ಮಾಡೋಣ. ಓಕೆ ಫ್ರೆಂಡ್ಸ, ಊಟ ಅಂಕರ ಆಯ್ತು ನೋಡಿರಿ ಫ್ರೆಂಡ್ಸ. ಇವಾಗ ನಾವು ಮುಕ್ಕೊಂಬಿಡ್ತೀವಿ ನೋಡಿರಿ ಫ್ರೆಂಡ್ಸ. ಸುಸ್ತಾಗೈತೆ ನಮಗೂ ಕೂಡ. ರಾಯರ ಚರಿತ್ರೆ ಆಯ್ತು ರೀ. ಇನ್ನೊಂದು 4 ದಿನ ಉಳಿದೈತಿ ಬರೆಯುವಂಥದ್ದು. ಸಾರಿ, ಚರಿತ್ರೆ ನೋಡ್ರಿ ನನ್ನ ತಲೆಗೆ ಹಾಕೋ ಸ್ವಲ್ಪ ತಲೆ ಬರೋಬರಿ ಇಲ್ಲರಿ. ಒಂದು ನಮೂನಿ ವಿಚಾರ ಅಂತ ಆಗೈತಿ. ಅದು ಏನೋ ವಿಚಾರ ಏನೋ ಮಾತಾಡೋದಾಗ ಆಗೈತಿ. ಅಂದ್ರೂ ಹೊಟ್ಟೆಗೆ ಹಾಕ್ಕೊಂಡು ವಿಡಿಯೋ ನೋಡ್ತೀರಿ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರಾಯರ ಒಂದು ನಾಮಾಂಕಿತ ಬರೆಯತ್ತೀನಿ ನೋಡ್ರಿ. ಹಿಂಗೆ ಅದು ಲೇಟ್ ಹಾಕೋತಾನೆ ಹೋಗ್ಬಿಡ್ತು. ಇನ್ನು 4 ದಿನ ಉಳ್ದವ್ರಿ. ಆದಷ್ಟು 4 ದಿನ ಯಾವುದೇ ವಿಘ್ನ ಅಡ್ಡಿ ಬರದೆ ಕಂಪ್ಲೀಟಾಗಿ ಸಕ್ಸಸ್ ಆಗಲಿ. ನಾನು ಏನು ಅಂದ್ಕೊಂಡು ಸ್ವಲ್ಪ ಸಂಕಲ್ಪನ ಹಿಡ್ದು ನೋಡ್ರಿ. ಸಂಕಲ್ಪ ಪರಿಪೂರ್ಣ ಆಗಲಿ ಅಂಥೇಳಿ ಆಶೀರ್ವಾದ ರಾಯರ ಕಡೆಯಿಂದ ಸಿಗಿಲ್ಲ ಅಂಥೇಳಿ ನೀವು ಕೂಡ ನಂಗೆ ಬ್ಲೆಸ್ಸಿಂಗ್ಸ್ ಮಾಡ್ತೀರಂತ ಅಂದ್ಕೊಂಡಿನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಂಡೆದೇನು ತಿಕ್ಕಕ್ಕೆ ಹೋಗಲಿಲ್ಲ, ಸುಸ್ತಾಗೈತಿ. ಒಂಥರ ಬೇಜಾರು. ಸುಸ್ತಂದ್ರೆ ಫಿಸಿಕಲಿಕಿನ ಮೆಂಟಲಿ ಅಪ್ಸೆಟ್ ಭಾಳ ಆಗೈತಿ. ಮೆಂಟಲಿ ಹಿಂಗಾಗ್ಬಿಟ್ಟೈತೆ ಅಂದ್ರೆ ಈ ಸದ್ಯಕ್ಕೆ ಎಲ್ಲರೂ ಇದು ಗೋಡಿ ತಲೆ ಗುದ್ದುಕೊಳ್ಳೆ ನನಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ್. ಆ ಥರ ಸ್ಟ್ರೆಸ್ ಅದಂಗೆ ಅಂತ ಆಗ್ತೈತಿ. ಸುಮ್ಮನೆ ಚೀರಬೇಕು, ಹಿಂಗೆ ಅಳಬೇಕು, ಒಂಥರ ವಿಚಿತ್ರ ಥರ ಅಂತ ಅನ್ಸಕತ್ತೈತಿ. ಆದ್ರೂ ಅದನ್ನು ನನಗೆ ನಾನೇ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆ, ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋಣ.